ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇದು ನಾನು ನಿಮ್ಮ ಜ್ಯೋತಿ ಸಿಡಿಯೇ. ಫ್ರೆಂಡ್ಸ್, ಇದು ನನ್ನ ಅಣ್ಣನ ಮಗಳ ಹಾಫ್ ಸ್ಯಾರಿ ಫಂಕ್ಷನ್ ಹಿಂದಿನ ದಿನದ ಪ್ರಿಪ್ರೇಷನ್ ವಿಡಿಯೋ. ಫಂಕ್ಷನ್ ಹಿಂದಿನ ದಿನ ನಮ್ಮ ಪ್ರಿಪ್ರೇಷನ್ ಹೇಗಿತ್ತು ಅಂತ ಹೇಳಿ ಇವತ್ತಿನ ಈ ಲಾಗ್ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಉಂಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಓಕೆ, ಸೊ ಬನ್ನಿ ಈ ಪ್ರಿಪ್ರೇಷನ್ ಜೊತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಹೆಣ್ಮಕ್ಳಿಗೆ ಇಲ್ಲಿಂದ ಮೊದಲನೇ ರೆಸ್ಟ್ರಿಕ್ಷನ್ ಸ್ಟಾರ್ಟ್. ಅದು ಕಾರಂಜಿಗೆ ಓಡೋಗಿದ್ದ ಸಗಣಿ ಕೈ ಹಾಕ್ಸ್ಲಿಕ್ಕೆ. ಹ್ಯಾಪಿ ಬರ್ಡೇ ಮಾಡಕ್ ಚಾಚದು. ಫಸ್ಟ್ ಕೇಕ್ ಅತ್ತಿಗೆ ತಿನ್ಸ್ಬಿಡು ಅಷ್ಟೇ. ಫಸ್ಟ್ ಪೀಸ್ ನಿಮಗೆ, ನೀವೇ ಅಲ್ವಾ ಕಟ್ ಮಾಡಿಸಿದ್ದು? ಯಾರು ಕೇಕ್ ಕಟ್ ಮಾಡಿಸ್ತಾರೆ ಅವ್ರಿಗೆ ಫಸ್ಟ್ ಪೀಸು. ನೋಡಿ ಗಾಯ್ಸ್, ಇವಾಗ ನಮ್ಮ ಹುಡುಗಿ ಮೆಹಂದಿ ಹಾಕೋಣ ಅಂತ ಸ್ಟಾರ್ಟ್ ಮಾಡ್ತಾ ಉಂಟು. ಇವಾಗ ಮೆಹಂದಿ ಪ್ರೋಗ್ರಾಮ್. ಬಿಡ್ಸೋದು ನಾನೇ ಬಿಡಿಸ್ತಾ ತೋರಿಸ್ತೀನಿ. ಓಕೆ, ನಾನೇನು ದೊಡ್ಡ ಆರ್ಟಿಸ್ಟ್ ಅಲ್ಲ, ಬಟ್ ಓಕೆ ಬಿಡಿಸ್ತೀನಿ. ಆಮೇಲೆ ನೋಡಿ ಡಿಸೈನ್ ಬಿಡಿಸಾದ್ಮೇಲೆ ನೀವು ಹೇಳಿ ಹೇಗುಂಟಂತ. ಹಾಗೆ ಸೊ ಮೆಹಂದಿ ಸ್ಟಾರ್ಟ್ ಮಾಡ್ಕೊತೀವಿ. ಮೆಹಂದಿ ಸ್ಟಾರ್ಟ್ ಮಾಡ್ಕೊತೀವಿ ಈಗ. ಓಕೆನಾ? ಮೆಹಂದಿ ಬಿಡಿಸಾದ್ಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಬಂತಂತ. ಕಮೆಂಟ್ ಮಾಡಿ. ತುಂಬ ದೊಡ್ಡ ಆರ್ಟಿಸ್ಟ್ ಅಲ್ಲ, ಹೆಂಗೆ ಬರುತ್ತೆ ಹಂಗೆ ಬಿಡಿಸ್ತೀನಿ. ಆಮೇಲೆ ಹೇಳಿ ಹೇಗೆ ಬಂತಂತ ನೀವೇ ಕಮೆಂಟ್ ಮಾಡಿ. ಓಕೆ ನೋಡಿ, ಮನೆಗಳಲ್ಲಿ ನಾವೇನೇ ಫಂಕ್ಷನ್ಸ್ಗಳನ್ನ ಮಾಡಿದ್ರು ಹೆಣ್ಮಕ್ಳಿಲ್ಲದೆ ಅದು ಫುಲ್ಫಿಲ್ ಆಗೋದೇ ಇಲ್ಲ. ನೋಡಿ, ಹೆಣ್ಮಕ್ಳಿದ್ರೇ ಆ ಸಂಭ್ರಮ, ಹೆಣ್ಮಕ್ಳಿಂದನೇ ಸಡಗರ ಮನೆಗಳಲ್ಲಿ. ಹಾಂ ಫ್ರೆಂಡ್ಸ್, ಫೈನಲಿ ನಮ್ಮ ಹುಡುಗಿಗೆ ಮೆಹಂದಿ ಬಿಡಿಸಾಯಿತು. ಆ್ಯಕ್ಚುಲಿ ಇನ್ನೂ ತುಂಬ ಚೆನ್ನಾಗಿ ಬರ್ತಿತ್ತು, ಬಟ್ ಮೆಹಂದಿ ನಿಬ್ಬು ತುಂಬ ದಪ್ಪ ಇತ್ತು. ಸೊ ತುಂಬ ಫಿನಿಶಿಂಗ್ ತೊಗೊಳ್ಲಿಕ್ಕಾಗಲಿಲ್ಲ, ತುಂಬ ಡಿಸೈನ್ಸ್ ಫಿಲ್ ಮಾಡಲಿಕ್ಕಾಗಲಿಲ್ಲ. ಹೇಗೋ ಎಲ್ಲ ಮರ್ತೋಗುಂಟು. ಸೊ ಹೇಗೆ ಬಂತೋಗಿ ಬಿಡಿಸುಂಟು ನೋಡಿ. ಇದು ನಮ್ಮ ಚಾಚು ಬಿಡಿಸಿದ್ದು, ಇದು ಮತ್ತು ಫ್ರೆಂಟು ನಾನು ಬಿಡಿಸಿದ್ದು. ಹೇಗೆ ಬಂದುಂಟು ಹೇಳಿ, ಓಕೆನಾ? ಸೊ ಇದಾದಮೇಲೆ ತಟ್ಟೆ ತುಂಬಲಿಕ್ಕೆ ಅಂತ ಸ್ವೀಟ್ಸ್ಗಳು ತರ್ತಾಯಿದ್ರು. ಫಸ್ಟ್ ಮೈಸೂರು ಪಾಕ್ ತೊಗೊಬಂದರು. ಅವರೇ ಮಾಡಿದ್ದಲ್ವ, ಸಖತ್ತಾಗಿತ್ತು ಟೇಸ್ಟ್ ಮೈಸೂರು ಪಾಕ್ದು. ನೋಡಿ, ನೋಡಲಿಕ್ಕೆ ಎಷ್ಟು ಚೆನ್ನಾಗುಂಟು. ಫ್ರೆಂಡ್ಸ್ ನೋಡಿ, ನಾಳೆ ಫಂಕ್ಷನ್ ಹಾಲ್ ಇದೆ, ಮಹಾವೀರ ಸಮುದಾಯ ಭವನ. ಕಾಣಿಸ್ತಿಲ್ಲ ಕತ್ಲೆನಲ್ಲಿ, ಇವಾಗ ಕಾಣಿಸ್ತೀವಿ ನೋಡಿ. ನಾಳೆ ಫಂಕ್ಷನ್ ಇಲ್ಲ, ಇದೆ ಫಂಕ್ಷನ್ ಹಾಲು. ಮತ್ತು ಇದು ಬಂದು ಊಟದ ಹಾಲು. ನೈಟ್ ಎನಿವೆ ತುಂಬ ಜನ ಇರ್ತಾರಲ್ಲ ಅಂತ ಹೇಳಿ ಇವತ್ತೇ ಅಡುಗೆ ಮಾಡಿಸುಂಟು. ಇವತ್ತು ಬೆಳಗ್ಗೆಗೆಲ್ಲ ಇಲ್ಲೇ ಮಾಡಿಸುಂಟು. ಗಸ್ ಆ್ಯಕ್ಚುಲಿ ನಾನು ಲೈವ್ ಬಂದಿದ್ದೆ, ಅವಾಗ ನಮ್ಮ ಅಣ್ಣನ ಮನೇಲೇ ಇದ್ದೆ. ಅವಾಗ ನಂಗೆ ತುಂಬ ಜನ ಕ್ವಶನ್ ಮಾಡಿದ್ರೆ, ನೀವು ನೋಡಿದ್ರೆ ನಾನ್ ವೆಜ್ಜು, ಅವ್ರು ನೋಡಿದ್ರೆ ವೆಜ್ಜು, ಜೈನ್ಸ್ ಅಂತೀರಾ ಹೇಗೆ ಅಂತ. ಬಟ್ ಐ ಆಮ್ ಪ್ರೌಡ್ಲಿ ಸೇ ನಮ್ಮ ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗುಂಟು. ಹೀಗೆ ಇರಲಿ ಅಂತ ಕೂಡ ಹಾರೈಸ್ತೀನಿ. ನಮ್ಮ ಅಣ್ಣ ಅದಕ್ಕೆ ನಮ್ಮದು ರಕ್ತ ಸಂಬಂಧಗಳಿಗಿಂತ ತುಂಬ ಚೆನ್ನಾಗುಂಟು. ಅವ್ರ ಮನೆಯವರು ಅಷ್ಟೇ, ನಮ್ಮ ಮನೆಯವರು ಅವ್ರ ಮನೆಯವರು ಅಂತ ವ್ಯತ್ಯಾಸ ಇಲ್ಲದೆ ನಮ್ಮ ಜೊತೆ ತುಂಬ ಚೆನ್ನಾಗುಂಟು. ಲಡ್ಡು ಕಟ್ತಾ ಉಂಟಾ? ಮತ್ತೇನೋ ಡ್ರೈ ಜಾಮೂನ್ ಅಂದ್ರೆ ಸ್ವೀಟು. ಇದು ಇವಾಗ ಕೋವಾ ತಂದ್ರ ನೀವು ಹಾಸನಿಂದ ಕೋವಾ ತರಸ. ಕೋವಾ ಇಲ್ಲ, ಡೈರಿಗೆ ಹೋಗ್ಬೇಕಂತೆ. ಕೋವಾ ಲೈವ್ ಅಲ್ಲ, ಆರ್ಡರ್ ಕೊಟ್ಟಿದ್ದಾರೆ, ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಆಗಿಲ್ಲ ಅಣ್ಣ. ಅದು ಡೈರಿಗೆ ಹೋಗ್ಬೇಕಂತ ಅಣ್ಣ, ಇಲ್ಲ ಸಿಗಲ್ವಂತೆ. ನಾವು ಎಷ್ಟು ಕಡೆ ಕೇಳಿದ್ವಿ ಗೊತ್ತಾ? ಲೈವ್ ಇಲ್ಲ ಲೈವ್ ಹೋಗಿಲ್ಲ. ಎಲ್ಲಿ ಮಗ ಮಂಜೇಗೌಡ್ರು ಯಾಕೋ ಸೆಟ್ ಆಗಿಲ್ಲ. ಮಾಡಂಟಿ ಡಾನ್ಸು ಸೂಪರ್ ಆಗಿ ಮಾಡ್ತೀವಿ. ಇವತ್ತು ಕುಣ್ಸೋದೆ ಆಂಟಿನ, ಇವತ್ತು ಮೈಕ್ ಡಕ್ ಹಾಕ್ಬಿಟ್ಟು ಕುಣ್ಸೋದೆ ಆಂಟಿನ. ಇವತ್ತು ಒಳ್ಳೆ ಡಾನ್ಸು, ಗೊತ್ತೇ ಇಲ್ಲ ಡಾನ್ಸ್ ಮಾಡ್ತೀರಾ ಅಂತ. ಕಟ್ಟಿಗಿಲ್ಲ ಆಂಟಿ ಹಂಗಂದ್ರೆ ಮಹಾರಾಜ್ರಿಲ್ಲ ಇಲ್ಲಿ ನಡೀತೆ. ಸೊ ಫ್ರೆಂಡ್ಸ್, ಊಟ ಎಲ್ಲ ಆದಮೇಲೆ DJ ನೈಟ್ ಸ್ಟಾರ್ಟ್ ಆಯಿತು. ಸಾಂಗ್ ಹಾಕೊಂಡೆಲ್ಲ ಸಖತ್ತ ಡ್ಯಾನ್ಸ್ ಮಾಡಿದ್ವಿ ನೋಡಿ. ಹಾಗೆ ಗೈಸ್ ನೋಡಿ, ಇಲ್ಲಿ ನಾವು ಯಾರೆಲ್ಲ ಡ್ಯಾನ್ಸ್ ಮಾಡ್ತಾ ಉಂಟು. ಮನೆಯವ್ರನ್ನ ಬಿಟ್ಟು ಎಲ್ಲರೂ ಮನೆಯವರೇ, ಬಟ್ ನಾವು ನೋಡಿದ್ದು ಮನೆಯವರು, ಆಂಟಿ, ಅಂಕಲ್ಲು, ಅಣ್ಣ, ಅದಕ್ಕೆ ಮಗಳು ಮತ್ತು ನಮ್ಮ ಚಾಚು, ಇವ್ರನ್ನೆಲ್ಲ ಬಿಟ್ಟು ಇನ್ನೆಲ್ಲರೂ ನಮಗೆ ಹೊಸ ಪರಿಚಯ. ಫಸ್ಟ್ ಟೈಮ್ ಮೀಟ್ ಮಾಡಿದ್ದೆ ಆ್ಯಕ್ಚುಲಿ. ಆದರೂ ಅವರು ನಾವು ಪರಿಚಯ ಆಗಿ 10 ಮಿನಿಟ್ಸ್, ಒಂದು ಹಾಫ್ ಆನ್ ಅವರ್ ಕೂಡ ಆಗಿಲ್ಲ. ಎಷ್ಟೋ ವರ್ಷದ ಪರಿಚಯ ಥರ ನಮ್ಮ ಜೊತೆ ತುಂಬ ಚೆನ್ನಾಗಿದ್ದರು. ತುಂಬ
ಫ್ರೆಂಡ್ಲಿ ಆಗಿದ್ದರು ನಮ್ಮ ಜೊತೆ. ನೆಕ್ಸ್ಟ್ ಟೈಮ್ ಇವ್ರನ್ನೆಲ್ಲ ಮೀಟ್ ಮಾಡಬೇಕು, ಫಂಕ್ಷನ್ಸ್ ಇದ್ದಾಗೆಲ್ಲ ಜೊತೇಲಿ ಸೇರ್ಕೋಬೇಕು ಅನ್ನೋಷ್ಟು ಫೀಲ್ ಆಯಿತು ನಮಗೆ. ಅಷ್ಟು ಚೆನ್ನಾಗಿದ್ದರು ನಮ್ಮ ಜೊತೆ. ಒಂದು ಸೆಕೆಂಡಿಗೂ ಅಯ್ಯೋ ನಾವು ಯಾರೋ ಇವಾಗ ಇವ್ರು ಪರಿಚಯ ಆಗೋದು ಅಂತ ಎಲ್ಲೂ ಅನ್ನಿಸ್ಲೇ ಇಲ್ಲ ನಮಗೆ ಗಾಯ್ಸ್. ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ರು ಇವರೆಲ್ಲ. ಫ್ರೆಂಡ್ಸ್, ನಮ್ಮದೆಲ್ಲ ಒಂದು ಸೆಷನ್ ಮುಗೀತು. ನೆಕ್ಸ್ಟು ನಮ್ಮ ಅಮ್ಮಂದರು ಜಾಯ್ನ್ ಆದರು. ನಮಗಿಂತ ನಮ್ಮ ಸೀನಿಯರ್ ಸಿಟಿಸನ್ ಡ್ಯಾನ್ಸೇ ತುಂಬ ಚೆನ್ನಾಗಿತ್ತು ನೋಡಿ. ಮತ್ತು ನಮ್ಮ ಮನೆಗಳಲ್ಲಿ ಹೀಗೆ ಫ್ರೆಂಡ್ಸ್, ನಾವು ಏನೇ ಫಂಕ್ಷನ್ ಆಗಲಿ, ನಾವೆಲ್ಲೇ ಒಂದು ಕಡೆ ಸೇರಿಕೊಳ್ಳಿ, ಆ ಡೇ ನಮಗೆ ಮೆಮೊರಬಲಾಗಿ ಉಳ್ಕೋಬೇಕು. ಆ ಥರ ಆ ಡೇನ ಫುಲ್ಫಿಲ್ ಮಾಡ್ಕೊತೀವಿ. ಮತ್ತು ನೆಕ್ಸ್ಟ್ ಇಯರ್ಗೆ ಸೇಮ್ ಡೇ ನಮಗೆ ನೆನಪಾದಾಗ ಆ ದಿನಗಳೆಲ್ಲ ನೆನಪಾಗಬೇಕು, ಆ ಥರ ಮೆಮೊರೀಸ್ನ ಕಲೆಕ್ಟ್ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲೇ ಈ ಥರ ಆ ಡೇನ ಯಾವ್ದು ಮೂಮೆಂಟು ಮಿಸ್ ಮಾಡದೆ ಆ ಡೇನ ಫುಲ್ಲು ಫನ್ನಾಗಿ ಫುಲ್ಫಿಲ್ ಮಾಡ್ಕೊತೀವಿ. ಸೊ ಈ DJ ನೈಟು ಕೂಡ ಮತ್ತೆ ನಮಗೆ ನೆಕ್ಸ್ಟ್ ಇಯರ್ ನೋಡುವಾಗಲೂ ನೆನಪಿರಬೇಕು ಇದು. ಸೊ ಆ ಥರ ಇತ್ತು ನಮ್ಮ ಹಿಂದಿನ ಪ್ರಿಪ್ರೇಷನ್ ಡೇ ಕೂಡ. ಮತ್ತು ನೆಕ್ಸ್ಟ್ ಡೇ ಕೂಡ ನಾಳೆ ವೀಡಿಯೋನು ಮಾಡಿ ಹಾಕ್ತೀನಿ, ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಮತ್ತು ನನ್ನ ಪ್ರಕಾರ ಸಂಬಂಧಗಳು ಅಂತ ಬಂದಾಗ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಬೇಕು, ಜೊತೆಲೇ ಹುಟ್ಟಬೇಕು ಅಂತೆಲ್ಲ ಏನಿಲ್ಲ. ಯಾವುದೇ ಸಂಬಂಧ ಆಗಿರಲಿ, ಅಪ್ಪ ಅಮ್ಮ, ಅಣ್ಣ ತಂಗಿ, ಅಕ್ಕ ತಮ್ಮ, ಯಾವುದೇ ಸಂಬಂಧಗಳಾದ್ರೂ ಅಷ್ಟೇ, ಒಬ್ಬರ ಮೇಲೆ ಒಬ್ರಿಗೆ ನಂಬಿಕೆ ಇದ್ದರೆ ಆ ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಕೊನೆ ತನಕ ಉಳ್ಕೊಳ್ಳುತ್ತೆ. ಅದಕ್ಕೆ ನಾವೇ ಉದಾಹರಣೆ, ನಮ್ಮ ಬಾಂಡಿಂಗೇ ಉದಾಹರಣೆ. ಸೊ ನೋ ದೃಷ್ಟಿ ಪ್ಲೀಸ್. ಮತ್ತು ನಮ್ಮ ಅಣ್ಣನ ಫ್ಯಾಮಿಲಿ ಬಗ್ಗೆ ಹೇಳಬೇಕಂತಂದರೆ, ನಮ್ಗೆ ಯಾವತ್ತೂ ಊರಿಗೆ ಹೋದಾಗ ಒಂದೇ ಮನೆ ಅಂತ ಅನಿಸೇ ಇಲ್ಲ. ಊರಿಗೆ ಹೋದಾಗೆಲ್ಲ 2 ಮನೆ ಅಂತಲೇ ಫೀಲ್ ಆಗುತ್ತೆ, 2 ನಮ್ಮ ಮನೆಯೇ ಅಂತಲೇ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಅವ್ರು ನಮ್ಮನ್ನು ನೋಡ್ಕೊತಾರೆ. ನಾವು ಅಷ್ಟೇ, ಯಾವತ್ತೂ ಅವರು ಅಷ್ಟೇ, ನಾವು ಅಷ್ಟೇ, ನಾವು ಬೇರೆ ಬೇರೆ ಅಂತ ಯಾವತ್ತೂ ಅಂದ್ಕೊಂಡೇ ಇಲ್ಲ. ಇವತ್ತಿಗೂ ಹಾಗೆ ಉಂಟು. ಸೊ ಮುಂದೆನೂ ಹೀಗೆ ಇರುತ್ತೆ. ನಿಮಗೆ ಈ ಥರ ಬಾಂಡಿಂಗ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ಓಕೆನಾ? ನಿಮಗೂ ಬ್ರದರ್ ಫ್ರಮ್ ಅನದರ್ ಮದರ್ ಅಥವಾ ಅಪ್ಪ ಅಮ್ಮ, ಅಕ್ಕ ತಂಗಿ ಈ ಥರ ರಕ್ತ ಸಂಬಂಧ ಅಲ್ಲದೆ ಇದ್ದರೂ ಆ ಥರ ಬಾಂಡಿಂಗ್ ಉಂಟು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ಓಕೆನಾ? ಮತ್ತು ನಿಜವಾಗ್ಲೂ ಆ ಥರ ಸಂಬಂಧಗಳು ಸಿಕ್ಕುಂಟು ಅಂದರೆ ನೀವು ಲಕ್ಕಿನೇ. ಇದೆಲ್ಲ ಗಾಡ್ ಬ್ಲೆಸ್ಸಿಂಗ್. ಸುಮ್ಮನೆ ಯಾರೂ ಪರಿಚಯ ಆಗಲ್ಲ ನಮ್ಮ ಲೈಫಲ್ಲಿ, ಅಲ್ವಾ? ಹಾಗೊಂದು ವೇಳೆ ಯಾರಾದರೂ ವ್ಯಕ್ತಿಗಳು ನಮ್ಮ ಲೈಫಲ್ಲಿ ಬರ್ತಾರೆ ಅಂತಂದರೆ, ವ್ಯಕ್ತಿ ಲೆಸನ್ ಫಾರ್ ಅ ಲೈಫ್ ಇಲ್ಲ ಪರ್ಸನ್ ಫಾರ್ ಅ ಲೈಫ್ ಆಗಿರ್ತಾರೆ, ಅಲ್ವಾ ಗಾಯ್ಸ್? ಸೊ ಹಾಗೆ ಪ್ರತಿಯೊಂದು ಪರಿಚಯದ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ. ನೋಡಿ ನಮ್ಮ ಅಣ್ಣ ನೋಡಿ, ನಮ್ಮ ಸ್ಯಾಂಡಿ ಸರ್ ಡೆಕೋರೇಷನ್ ಸ್ಟಾರ್ಟ್ ಮಾಡಿಕೊಂಡ್ರು. ಎನಿ ಕೈಂಡ್ ಆಫ್ ಡೆಕೋರೇಷನ್ಸ್ ಈವೆಂಟ್ಸ್ ನಮ್ಮ ಸ್ಯಾಂಡಿ ಸರ್ ಕಾಂಟ್ಯಾಕ್ಟ್ ಮಾಡಿ. ಯಾ ನಮಗೆ ಹೇಳಿ, ನಮ್ಮ ಸ್ಯಾಂಡಿ ಸರೇ ಮಾಡಿಕೊಡ್ತಾರೆ. ಕಾಂಟ್ಯಾಕ್ಟ್ ನಂಬರ್ ಹೇಳ್ತಾರೆ ನೋಡಿ ನಮ್ಮ ಸ್ಯಾಂಡಿ ಸರ್. ಪಬ್ಲಿಕ್ ಆಗಿಬಿಡುತ್ತೆ ಅಂತನಾ? ಸೊ ಫ್ರೆಂಡ್ಸ್, ಇವತ್ತಿಗಿಷ್ಟೇ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಉಂಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ನಮ್ಮ ಹುಡುಗಿ ಫುಲ್ ರೆಡಿ ಆದಮೇಲೆ ಮತ್ತೆ ನಾಳೆ ಲಾಗಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಪೂರ್ತಿ ವಿಡಿಯೋ ವಾಚ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಥರ ಸಪೋರ್ಟ್ ಮಾಡಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.